ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ವ್ಯಾಂಪೈರ್ ರಾಣಿ ಫೇಸ್ ಚೇಂಜ್ ಆಗಿರೋದನ್ನ ನೋಡಿ ರಾಜ ಭಯದಿಂದ ಓಡಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ವಿಡಿಯೋದೊಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಇದೇ ವ್ಯಾಂಪೈರ್ ರಾಣಿ ಒರಿಜಿನಲ್ ಫೇಸ್. ರಾಜನ ಪಕ್ಕ ಬಂದು, ಏನು ರಾಜ, ನಾನು ತುಂಬ ಅಸಹ್ಯವಾಗಿದ್ದೀನ? ನಿಮ್ಮನ್ನ ಫಸ್ಟ್ ಟೈಮ್ ನೋಡುವಾಗ ನಾನು ಚೆನ್ನಾಗೇ ಇದ್ದೆ, ಆದರೆ ಇಲ್ಲಿ ನಿಂತಿದ್ದಾಳಲ್ವಾ ಅವಳ ಫೇಸೇ ನಿಮಗೆ ಇಷ್ಟ ಆಗಿದ್ದು. ಆ ಫೇಸ್ನ ನಾನು ಒಂದೊಂದು ಟೈಮ್ನೂ ಚೇಂಜ್ ಮಾಡುವಾಗ ನನ್ನ ಒರಿಜಿನಲ್ ಸ್ಕಿನ್ ಎಲ್ಲ ಕೀಳ್ತಾ ಹೋಯಿತು. ಒಂದೊಂದು ಟೈಮ್ಗೂ ಒಂದೊಂದು ಲೇಯರ್ ಕಿತ್ತೋಗಿ ಈಗ ನನ್ನ ಫುಲ್ ಸ್ಕಿನ್ ಡ್ರೈ ಆಗಿದೆ. ಇದಕ್ಕಾಗಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ರಾಜ. ನನ್ನಿಂದ ಊಟ ಮಾಡೋಕ್ಕಾಗ್ತಿಲ್ಲ, ಸರಿಯಾಗಿ ನಿದ್ದೆ ಮಾಡೋಕ್ಕೂ ಆಗಲ್ಲ, ಆ ಥರ ವೇದನೆನೂ ಅನುಭವಿಸಿದ್ದೀನಿ. ಆದರೆ ಅದನ್ನ ನಾನು ಅನಿಸ್ಕೊಂಡು ಒಂದು ದಿನವೂ ನಾನು ಫೀಲ್ ಮಾಡಿಲ್ಲ. ಯಾಕೆ ಅಂದರೆ ಇದೆಲ್ಲ ನಿಮ್ಮ ಪಕ್ಕ ನಿಮ್ಮ ಜೊತೆನೇ ಇರಬೇಕು ಅಂತ ನಾನು ಮಾಡಿದ್ದು ಅಂತ ತುಂಬ ಫೀಲಿಂಗ್ ಆಗಿ ಹೇಳ್ತಾ ಇರುವಾಗ ರಾಜನ್ ಸ್ವಲ್ಪ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗಲೇ ನಿಜವಾದ ರಾಣಿ ಆದರೆ ದಾಜಿ ಬಂದು, ರಾಜ ತಗೊಳ್ಳಿ, ಫಸ್ಟ್ ಈ ಮಾನ್ಸ್ಟರ್ನ ಸಾಯಿಸಿ ಅಂತ ಒಂದು ಕತ್ತಿನ ಎಸಿತಾಳೆ. ಅವ್ರು ವ್ಯಾಂಪೈರ್ ರಾಣಿನ ಸಾಯಿಸೋ ಥರ ಬರ್ತಾರೆ, ಆದರೆ ಅದರಿಂದ ಕೊಲ್ಲೋಕ್ಕಾಗಿಲ್ಲ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೋಗು ಅಂತ ಹೇಳುವಾಗ ವ್ಯಾಂಪೈರ್ ರಾಣಿ ಬಂದು, ನಾನು ಹೋಗೋಕ್ಕೆ ಹೇಳ್ತಾ ಇದ್ದೀರಾ, ನಾನು ಹೆಂಗೆ ಹೋಗಲಿ ಅಂತ, ಫೇಸ್ ಬೇರೆ ಹೀಗಿದೆ, ಆದರೆ ಇಷ್ಟು ವರ್ಷ ಬೆಳಗ್ಗೆ ರಾತ್ರಿ ನಿಮ್ಮ ಪಕ್ಕ ಇದ್ದು ನಿಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಜೊತೆಗಿದ್ದಿದ್ದು ಶೇರ್ ಮಾಡಿದ್ದು ನಾನೇ, ಅದನ್ನೆಲ್ಲ ಮರೆತುಬಿಟ್ರಾ ಅಂತ ಕೇಳುವಾಗ ರಾಜನಿಂದನೇ ಏನಮ್ಮ ಹೇಳೋಕ್ಕಾಗ್ತಾಯಿಲ್ಲ. ಆದರೂ ರಾಜ ಬಂದು, ನಾನು ಇಷ್ಟು ದಿನ ನಿನ್ನ ಜೊತೆ ಇದ್ದರಿಂದ ನಾನು ಸಾಯಿಸ್ದೆ ಜೀವಂತವಾಗಿ ಬಿಡ್ತಾಯಿದ್ದೀನಿ, ನೀನು ಮತ್ತೆ ನೋಡಬಾರ್ದು, ಎಲ್ಲಾದರೂ ಹೋಗು ಅಂತ ಅವರು ಫೀಲ್ ಮಾಡಿ ಹೇಳೋ ರೀತಿಯೇ ಕಾಣ್ತಾ ಇದೆ. ಇದನ್ನ ಕೇಳಿ ರಾಣಿ ಸಖತ್ ಸ್ಟಾರ್ಟ್ ಮಾಡ್ತಾಳೆ. ಸಿಟ್ಟಲ್ಲಿ ರಾಜನ ಅಟ್ಯಾಕ್ ಮಾಡೋಕ್ಕೂ ಅಂತಲೂ ಹೋಗ್ತಾಳೆ. ಅವಳಿಂದ ಆಗ್ತಾಯಿಲ್ಲ, ಯಾಕೆಂದರೆ ಅಷ್ಟು ಪ್ರೀತಿ ಮಾಡಿದ್ದಾರೆ. ನೀವಿಲ್ಲದೆ ನನಗೆ ಈ ಬದುಕೇ ಬೇಡ, ನಾನೇ ಸಾಯೋದಾಗಿದ್ದರೆ ಅದು ನಿಮ್ಮ ಮಡಿಲೇ ನಡಿಬೇಕು ಅಂತ ರಾಜ ಕೆಳಗಾಕಿದ ಕತ್ತಿಲೇ ಸತ್ತು ಅವ್ರ ಮಡಿಲೇ ಬೀಳ್ತಾಳೆ. ರಾಜನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾಳೆ ಅಂತ ರಾಜನಿಗೂ ಗೊತ್ತಿರಲಿಲ್ಲ. ಇವನು ಈ ಥರ ಮಾಡಿದ್ದು ನೋಡಿ ಒಂಥರ ಆಗುತ್ತೆ. ಇನ್ನು ರಾಜ ರಾಣಿ ಅಂತಲೇ ಕರೀತಾ ಇದ್ದಾರೆ. ಒಂದು ಇದರಲ್ಲಿ ಗೊತ್ತಿಲ್ಲದೆ ವ್ಯಾಂಪೈರ್ ರಾಣಿಗೋಸ್ಕರ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನೋಡಿ ಈ ದಾಜಿ ಗುರಾಯಿಸ್ತಾ ಇದ್ದಾಳೆ. ಆ ಟೈಮ್ಗೆ ಕರೆಕ್ಟಾಗಿ ಲಾನ್ ಒಳಗಡೆ ಬರೋಕ್ಕೂ ಅವ್ರ ಅಕ್ಕ ಸತ್ತೋಗಿರೋದನ್ನ ನೋಡಿ ದಾಜಿ ಮತ್ತು ರಾಜನ್ನ ಅಟ್ಯಾಕ್ ಮಾಡ್ತಾ ಇರುವಾಗ ವ್ಯಾಂಪೈರ್ ಹಂಟರ್ಸ್ ಬರ್ತಾರೆ. ಲಾನ್ ಜೊತೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಯಾರಿಂದಲೂ ಈ ಲಾನ್ ಶಕ್ತಿ ಮುಂದೆ ನಿಲ್ಲೋಕ್ಕಾಗ್ತಾ ಇಲ್ಲ. ಇವಾಗ ವ್ಯಾಂಪೈರ್ಗೆ ಎದುರು ಪವರ್ಫುಲ್ಲಾಗಿ ಜಗಳ ಆಡ್ತಾ ಇರೋದು ಶಾನ್. ಇಬ್ರಿಗೂ ಸಖತ್ ಜಗಳ ಆಗ್ತಾ ಇರುವಾಗ ಲಾನ್ ಸ್ವಲ್ಪ ವೀಕ್ ಆಗ್ತಾ ಇದ್ದಾನೆ. ವ್ಯಾಂಪೈರ್ ಸೆಂಟರ್ ಸೇರಿಸಿ ಲ್ಯಾನ್ನ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಸ್ವಲ್ಪ ಟೈಮ್ ಹಿಂದೆ ಏನಾಗಿರುತ್ತೆ ಅಂದರೆ, ಈ ಜಗಳದಲ್ಲಿ ಸೂ ಜೀವನ ಲಾನ್ ಕಾಪಾಡಿರ್ತಾನೆ. ಸೊ ಇವತ್ತು ಈ ಸಿಚುವೇಷನಲ್ಲಿ ಇರೋದ್ರಿಂದ ನೋಡಿ ನಾನೇ ಇವಾಗ ಇವನನ್ನು ಕಾಪಾಡಬೇಕು ಅಂತ ಮ್ಯಾಜಿಕ್ ಯೂಸ್ ಮಾಡಿ ಲಾನ್ ಜೊತೆಗೆ ಎಸ್ಕೇಪ್ ಆಗ್ತಾಳೆ. ಲಾನ್ನು ಕರ್ಕೊಂಡು ಬಂದು ಒಂದು ಮನೇಲಿ ಇಟ್ಕೊಂಡು ಬಚ್ಚಿಟ್ಟಿರ್ತಾರೆ. ಈ ಲಾನ್ಗೆ ಒತ್ತೆ ಬಿದ್ದಿರೋದ್ರಿಂದ ತುಂಬ ವೀಕ್ ಆಗಿದ್ದಾನೆ. ಇದರಲ್ಲಿ ಲಾನ್ಗೆ ಸಖತ್ ಹಸುವಾಗ್ತಾ ಇದೆ. ಸೂನು ನೋಡಿ, ನೀನು ಇಲ್ಲಿಂದ ಈಗಲೇ ಹೋಗು, ನನಗೆ ಹಸುವಾಗ್ತಾ ಇದೆ, ನಿನಗೇನಾದ್ರು ತೊಂದರೆ ಆಗುತ್ತೆ, ಹೊರಡು ಫಸ್ಟ್ ಅನ್ನುವಾಗ, ಇಲ್ಲ ನೀನು ನನ್ನ ಜೀವ ಕಾಪಾಡಿದೆಯಾ, ಇರು 1 ಮಿನಿಟ್ ಅಂದು ಬೌಲ್ ಫುಲ್ಲ ರಕ್ತ ತಂದು ಕೊಡ್ತಾಳೆ. ಅದನ್ನ ಕುಡ್ದು, ಏನು ಬ್ಲಡ್ಡು ಇದು, ಯಾಕೆ ಸ್ವಲ್ಪ ತಂದಿದ್ಯಾ, ಹೋಗು ಇನ್ನೂ ಸ್ವಲ್ಪ ತಗೋಬಾ ಅನ್ನುವಾಗ, ಇನ್ನೂ ಸ್ವಲ್ಪನ ಅದನ್ನ ಕೊಟ್ಟರೆ ನೀನು ಜೀವಂತವಾಗಿರ್ತೀಯ, ಆದರೆ ನಾನು ಸತ್ತೋಗಿರ್ತೀನಿ ಅಂತಾಳೆ. ಅದನ್ನ ಕೇಳಿದೆ ಲಾನ್, ಇದನ್ನ ನಿನ್ನ ಬ್ಲಡ್ಡಾ, ಯಾಕೆ ನನ್ನ ಕಾಪಾಡೋಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ, ಫಸ್ಟ್ ಕೈ ತೋರಿಸೋ ಒಂದು ಅವ್ನ ಪವರ್ ಯೂಸ್ ಮಾಡಿ ಗಾಯನೆಲ್ಲ ಸರಿ ಮಾಡ್ತಾ ಇದ್ದಾನೆ. ಈ ಟೈಮಲ್ಲಿ ಪವರ್ನ ಯೂಸ್ ಮಾಡಿರೋದ್ರಿಂದ ಲಾನ್ ಇನ್ನೂ ಟಯರ್ಡ್ ಆಗ್ತಾ ಇದ್ದಾನೆ. ಅದೇ ಟೈಮ್ಗೆ ಅರಮನೆಯಲ್ಲಿ ಇಷ್ಟು ದಿನ ವ್ಯಾಂಪೈರ್ ರಾಣಿ ಇದ್ದು ಪ್ಲೇಸ್ಗೆ ದಾಜಿ ಪದವಿಗೆ ಬರ್ತಾಳೆ. ಇಷ್ಟು ದಿನ ಅಮ್ಮಾಜಿ ಥರ ಇದ್ದವಳು ಈಗ ಸ್ವಲ್ಪ ವಿಲನ್ ಥರನೇ ಇದ್ದಾಳೆ. ವ್ಯಾಂಪೈರ್ ಹಂಟರ್ಸ್ನ ಹೆಡ್ ಕರೆದು, ಈ ನಾಡಲ್ಲಿ ಒಂದು ವ್ಯಾಂಪೈರು ಜೀವಂತವಾಗಿರಬಾರ್ದು, ಎಲ್ಲ ವ್ಯಾಂಪೈರ್ಸ್ನ ಸಾಯಿಸಿ ಅಂತ ಆರ್ಡರ್ ಮಾಡ್ತಾಳೆ. ಆದರೆ ರಾಜ ಇನ್ನೂ ಆ ವ್ಯಾಂಪೈರ್ಸ್ ರಾಣಿ ಸತ್ತೋಗಿರೋ ಫೀಲಿಂದ ಹೊರಗಡೆ ಬಂದಿರಲ್ಲ. ಅವನು ನೆನಪಲ್ಲಿ ಅವನ ತಲೆಯಲ್ಲಿ ಚುಚ್ಚಿದ ಹೇರ್ ಪಿನ್ನ ಕೈಯಲ್ಲಿ ಹಿಡ್ಕೊಂಡು ಸುತ್ತಾ ಇದ್ದಾರೆ. ದಾಜಿ ತೆಗಿಯೋ ಯಾವುದೇ ನಿರ್ಧಾರದಲ್ಲೂ ತಲೆ ಹಾಕ್ತಾ ಇಲ್ಲ. ಲಾಸ್ಟಲ್ಲಿ ರಾಣಿ ಹೇಳ್ದಾಗೆ 300 ವ್ಯಾಂಪೈರ್ಸ್ನ ಹಿಡ್ಕೊಂಬಂದು ಎಲ್ಲರೂ ಲೈನಾಗಿ ಸಾಯಿಸ್ತಾ ಇದ್ದಾರೆ. ಇದೆಲ್ಲ ಮುಗಿದ್ಮೇಲೆ ವ್ಯಾಂಪೈರ್ ಹಂಟರ್ಸ್ನ ಹೆಡ್ಗೆ ಇನ್ನೂ ಸ್ವಲ್ಪ ಹಂಟರ್ಸ್ನೆಲ್ಲ ಸೇರಿ ಹೋಗಿ ಲಾನ್ನ ಹಿಡಿಯೋಕ್ಕೂ ಹೋಗ್ತಾ ಇದ್ದಾರೆ. ಇಷ್ಟು ದಿನ ವ್ಯಾಂಪೈರ್ನ ಮಾತ್ರ ಕೊಲ್ಲೋಕೆ ಹೇಳಿದ್ಲು ದಾಜಿ. ಈಗ ಏನು ಮಾಡ್ತಾಳೆ ಅಂದರೆ, ರಾಜ ಮತ್ತು ನಮ್ಮ ಅರಮನೆಯಲ್ಲಿ ತುಂಬ ವ್ಯಾಂಪೈರ್ಸ್ ಬಂದು ಮನುಷ್ಯರ ರೂಪದಲ್ಲಿ ಸುತ್ತಾ ಇದ್ದಾರೆ, ಅವರನ್ನು ಕಂಡುಹಿಡಿಯೋದು ನಡೀದೇ ಇರೋ ಕಾರ್ಯ. ಅವರನ್ನೆಲ್ಲ ಸಾಯಿಸಬೇಕು ಅಂದರೆ ನಮ್ಮ ಅರಮನೆಯಲ್ಲಿ ಕೆಲಸ ಮಾಡೋ ಎಲ್ಲ ಕೆಲಸದವ್ರನ್ನೂ ಸಾಯಿಸಬೇಕು ಅಂತ ಹೇಳ್ತಾಳೆ. ಅದನ್ನ ಕೇಳಿದೆ ರಾಜ ಸ್ವಲ್ಪ ಶಾಕ್ ಆದರೂ, ಏನೋ ಒಂದು ಥಿಂಕಿಂಗಲ್ಲಿ ರಾಣಿ ಹೇಳ್ದಾಗ ಮಾಡಿ ಅಂತ ಆರ್ಡರ್ ಕೊಡ್ತಾನೆ. ಅಲ್ಲಿರೋ ಎಲ್ಲರೂ ಸಾಯಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಎಲ್ಲರೂ ಬೇಡ್ತಾ ಇದ್ದಾರೆ ಬಿಡಿ ಬಿಡಿ ಅಂತ. ಕೆಲವೊಬ್ಬರು ಆ ವ್ಯಾಂಪರ್ ರಾಣಿನೇ ಪರವಾಗಿಲ್ಲ, ನೀನೇನೋ ಇಷ್ಟು ಕೆಟ್ಟೋಳಾಗಿದೆಯಾ, ನೀನೇ ಒಂದು ಮಾನ್ಸ್ಟರ್ ಅಂತ ಹೇಳಿ ಇವಳನ್ನ ಬೈತಾ ಇದ್ದಾರೆ. ಇದನ್ನ ನೋಡ್ತಾ ಇರೋ ಶಾನ್ಗೂ ತುಂಬ ಶಾಕಿಂಗ್ ಆಗಿದೆ. ಏನಿವರು ಪದವಿಗೆ ಬಂದಿದೆ ಬೇರೆ ಥರ ನಡ್ಕೋತಾ ಇದ್ದಾರೆ ಅಂತ. ಅದೇ ಟೈಮ್ಗೆ ಅರಮನೆಯಲ್ಲಿ ಇರೋ ಜನಗಳು ಮಾತ್ರ ಅಲ್ಲ, ವ್ಯಾಂಪರ್ಸ್ ಹಂಟರ್ಸ್ನ ಸೇರಿಸಿ ಸಾಯಿಸೋಕೆ ಹೇಳಿರ್ತಾಳೆ. ಲಾನ್ನ ಹಿಡಿಯೋಕೆ ಹೋಗಿರೋ ಹಂಟರ್ಸ್ ಮೇಲೂ ಬಾಣ ಬಂದು ಬೀಳ್ತಾ ಇರುವಾಗ ಕರೆಕ್ಟಾಗಿ ಶಾನ್ ಬಂದು ಎಲ್ಲರೂ ಕಾಪಾಡ್ತಾನೆ. ಅವ್ನ ಮ್ಯಾಜಿಕ್ ಮುಖಾಂತರ ರಾಜನ ಜನರು ಬರದೇ ಇರೋ ಹಾಗೆ ಬೆಂಕಿನ ಹಾಕಿ ಎಲ್ಲರೂ ಕಾಪಾಡಿ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅವ್ರನ್ನೆಲ್ಲರನ್ನೂ ಸೇಫಾಗಿ ಒಂದು ಜಾಗದಲ್ಲಿ ಬಿಟ್ಟು ಶಾನ್ ಸೂ ಮಾತ್ರ ಕಾಪಾಡಿ ಕರ್ಕೊಂಡು ಬರ್ತಾ ಇಲ್ಲ. ಜೊತೆಗೆ ಲಾನ್ನು ಸೂ ಹೇಳಿದ್ಲು ಅಂತ ಕಾಪಾಡಿ ಕರ್ಕೊಂಡು ಬರ್ತಾ ಇದ್ದಾನೆ. 3 ಜನನೂ ಒಟ್ಟಿಗೆ ಸುತ್ತುತ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲಿ ಬಚ್ಚಿಟ್ಕೊಳ್ಳೋದು ಅಂತ ಶಾನ್ ಕೇಳ್ತಿರುವಾಗ ಲಾನ್ ನನ್ನ ಅರಮನೆಗೆ ಹೋಗೋಣ ಅಂದು ಅದೇ ಇವಾಗ ಸೇಫ್ ಅಂತ ಇಬ್ಬರನ್ನೂ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನೋಡಿದರೆ ಲಾನ್ಗೆ ಹುಷಾರಿಲ್ಲ ಅಂತ ಸೂ ಲಾನ್ನ ನೋಡ್ಕೋತಾಳೆ. ಇಬ್ಬರು ಮಾತಾಡಿ ಸಖತ್ ಫ್ರೆಂಡ್ಸ್ ಆಗ್ತಾರೆ. ಆದರೆ ಸೂ ಅವಳ ಟಾಸ್ಕ್ನ ಫಿನಿಷ್ ಮಾಡಿದ್ದಾಳೆ. ಅದರಿಂದ ಹಿಂದಿನ ಹಿಸ್ಟ್ರಿಯಲ್ಲಿ ದಾಜಿ ಈ ವ್ಯಾಂಪೈರ್ ರಾಣಿಯಿಂದ ಸತ್ತೋಗಿರ್ತಾಳೆ. ಈ ಟೈಮ್ ಸೂ ಬಂದು ದಾಜಿನ ಕಾಪಾಡಿ ರಾಣಿ ಮಾಡಿರ್ತಾಳೆ. ಇವಾಗ ಸೂ ಮತ್ತು ಮಾಸ್ಟರ್ ಹತ್ರ ಹೋಗೋ ಟೈಮ್ ಬಂತು. ನಾ ಹೋಗ್ತೀನಿ ಅಲ್ವಾ ಅಂದು ಲಾನ್ ಮತ್ತು ಶಾನ್ ಇಬ್ಬರು ಹತ್ರನೂ ನಾನು 3000 ವರ್ಷದ ನಂತರ ಬಂದಿರೋದು ಅಂತ ಹೇಳ್ತಾ ಇದ್ದಾಳೆ. ಲಾನ್ ಇವಳು ಹೇಳೋದನ್ನ ಸ್ವಲ್ಪನೂ ನಂಬ್ತಾ ಇಲ್ಲ. ಸುಮ್ಮನೆ ಕತೆ ಹೊಡಿಬೇಡ ಅಂತ ಹೇಳುವಾಗ ಇಲ್ಲ ಸತ್ಯವಾಗೂ ಹೇಳ್ತಾ ಇದ್ದೀನಿ, ಇವಾಗ ನಮ್ಮದೇ ಇರ್ಬೋದು, 200 ವರ್ಷದ ನಂತರ ನನ್ನ ಕಿಮ್ ಕಾಲದಲ್ಲಿ ನೋಡ್ತೀಯ, ಆಗ ನನಗೆ ಒಂದೇ ಒಂದು ಹೆಲ್ಪ್ ಮಾಡ್ತೀಯ, ದಯವಿಟ್ಟು ನಾನೇ ನಿನ್ನ ಬ್ರೈಡು ಅಂತ ಟಾರ್ಚರ್ ಮಾಡಬೇಡ ಅಂತ ಹೇಳ್ತಿರುವಾಗ ಅದನ್ನ ಕೇಳಿದೆ ಲಾನ್, ನೀನು ಹಾಗಿದ್ರೆ ನಿಜವಾಗ್ಲೂ ನನಗದು ಬ್ರೈಡಾ? ಹಾಂ ಸೂ ಪಕ್ಕದಲ್ಲೇ ಬರೋಕ್ಕೆ ಅವಳು ಅಯ್ಯಯ್ಯೋ ಬಿಟ್ಟರೆ ಸಾಕು ಅಂತ ಅಲ್ಲಿಂದ ಆಗುವಾಗ ಹಿಂದೆನೇ ಲಾನ್ನು ಸೂನ ಫಾಲೋ ಮಾಡಿಕೊಂಡು ಹೋಗುವಾಗ ಪಟ್ ಅಂತ ಶಾನ್ ಬಂದು ಮ್ಯಾಜಿಕ್ ಹಾಕಿ ಲಾನ್ನ ಬ್ಲಾಕ್ ಮಾಡ್ತಾನೆ. ಇವನು ಮಾತ್ರ ಹೊರಗಡೆ ನಿಂತಿರೋ ಸೂ ಹತ್ರ ಬಂದು ನೀವೇ ನನಗೆ ಗುರು, ನೀವೇ ನನಗೆಲ್ಲಾನು, ನೀವು ಹೇಳಿದ್ನ ನಾನು ನಂಬ್ತೀನಿ, ಆದರೆ ನೀವು ಮತ್ತೆ ಫ್ಯೂಚರ್ಗೆ ಹೋಗಬೇಕಾ ಅಂತ ಕೇಳ್ತಾನೆ. ಸೂ ಶಾನ್ನ ನೋಡಿ ಮನಸ್ಸಲ್ಲಿ ಸ್ವಲ್ಪ ಫೀಲ್ ಆಗ್ತಾ ಇದೆ. ಆದರೂ ಮಾಸ್ಟರ್ ಹೇಳಿನೇ ಕಳಿಸಿದ್ದಾರೆ ಯಾರ ಜೊತೆನೂ ರಿಲೇಷನ್ಶಿಪ್ಪಲ್ಲಿ ಇರಬಾರ್ದು ಅಂತ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲ ನಾನು ಹೊರಡಲೇಬೇಕು, ನೀನು ಮಾಡಬೇಕಾಗಿರೋದು ಒಂದೇ ಒಂದು, ಇವಾಗ ನಾವು ಅಂದ್ಕೊಂಡ ಹಾಗೆ ದಾಜಿನೋ ಒಳ್ಳೊಳ್ಳೆ ಥರ ಕಾಣ್ತಾ ಇಲ್ಲ, ನೀನು ಈ ರಾಜನ ಬದಲಾಗಿ ಯಂಗ್ವಿನ್ ಅನ್ನೋನ್ನ ಈ ಕಾಲದಲ್ಲಿ ಬದುಕ್ತಾ ಇದ್ದಾನೆ, ಅವ್ರನ್ನ ಕರ್ಕೊಂಬಂದು ಹೊಸದಾಗಿ ರಾಜನಾಗಿ ನೇಮಕ ಮಾಡಿ ಅವರೇ ಈಗ ಇರೋ ರಾಜನ ಸೋಲ್ಸೋಕ್ಕಾಗೋದು ಅಂತ ಅಂದು ಮತ್ತು ಅವಳು ಹಾಕಿರೋ ಬ್ರೇಸ್ಲೆಟ್ ಮೂಲಕ ಶಾನ್ನ ಬಿಟ್ಟೋಗೋಕ್ಕೆ ಮನಸ್ಸಿಲ್ಲದೆ ಫೀಲಿಂಗಿಂದ ಅಲ್ಲಿಂದ ಮಾಯ ಆಗ್ತಾಳೆ. ಇವಳು ಹೋದ್ಮೇಲೆ ಇಲ್ಲಿ ಶಾನ್ ತುಂಬ ಫೀಲ್ ಮಾಡ್ತಾನೆ. ಆದರೆ ಸ್ವಲ್ಪ ದಿನ ಬಿಟ್ಟು ಹೀಗಿರೋ ರಾಜನ್ನ ಸೋಲಿಸಿ ಹೊಸ ರಾಜ ಆಗೋದು ಯಾರು ಅಂದರೆ ಈ ಶಾನೇ. ಅವ್ರ ಕೆಳಗೇ ಈ ವ್ಯಾಂಪೈರ್ಸ್ ಹಂಟರ್ಸ್ ಕೆಲಸ ಮಾಡ್ತಾ ಇದ್ದಾನೆ. ಇದು ಒಂದು ಕಡೆ ಆದರೆ ಸೂ ಈಗ ಫ್ಯೂಚರ್ಗೆ ಬಂದಳು. ಅಲ್ಲಿ ಹೋದರೆ ಮಾಸ್ಟರ್ನ ನೋಡಿ ಶಾನ್ ನೆನಪಲ್ಲೇ ಮೈ ಕೈಯೆಲ್ಲ ನೋವ್ತಾ ಇದೆ, ಸ್ವಲ್ಪ ಹೊತ್ತು ಅಂತ ಕೆಲಸ ಹೇಳ್ತಾ ಇದ್ದಾಳೆ. ಮಾಸ್ಟರ್ ಒಂಥರ ನೋಡ್ತಾ ಇದ್ದಾರೆ, ಏನು ಇವಳು ಓವರಾಗಿ ಮಾಡ್ತಾ ಇದ್ದಾಳೆ ಅಂತ ಇವ್ರ ಮ್ಯಾಜಿಕ್ಕಿಂದ ಒಂದು ಮರದ ರೋಬೋಟ್ನ ಬರೆಸಿ ಮೈ ಹೊತ್ತುತ್ತೀನಿ ಅನ್ನೋ ನೆಪದಲ್ಲಿ ಇನ್ನೂ ಒಳ್ಳೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದಾಗಿಂದ ಏನು ಅಂತ ಗೊತ್ತಿಲ್ಲ, ಹಾಗೆ ಲಾನ್ ನೆನಪೇ ಬರ್ತಾ ಇದೆ. ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಅದನ್ನ ನೋಡೋ ಮಾಸ್ಟರ್ ಬಂದು ಈ ಡಾಲರ್ನ ಹೆಂಗಾದರೂ ಬಿಚ್ಚಬೇಕು ಅಂತ ಸೂನ ಮಾಮೂಲಿ ಜಾಗದಲ್ಲಿ ಸೆಂಟ್ರಲ್ಲಿ ಕೂರಿಸಿ ಅವ್ರ ಫುಲ್ ಎನರ್ಜಿನ ಯೂಸ್ ಮಾಡಿ ಪವರ್ಫುಲ್ ಆದ ಮ್ಯಾಜಿಕ್ ಮಾಡ್ತಾರೆ. ಆ ಮ್ಯಾಜಿಕ್ಕಿಂದ ಸೂ ಕುತ್ತಿಗೆಯಿಂದ ಡಾಲರ್ ಬಿಚ್ಚೋಗುತ್ತೆ. ಆದರೆ ಮಾಸ್ಟರ್ಗೆ ಎನರ್ಜಿ ಎಲ್ಲ ಹೋಗಿ ಒಂಥರ ವೀಕ್ ಆಗ್ತಾರೆ. ಸರಿಯಾಗಿ ಅವರಿಂದ ನಿಲ್ಲೋಕ್ಕೂ ಆಗ್ತಾ ಇಲ್ಲ. ಸರಿ ಸೂ ಆ ಡಾಲರ್ನ ಕೊಡು ಅಂತ ಕೇಳಿದಾಗ ಸೂ ಏನು ಹೇಳ್ತಾಳೆ ಅಂದರೆ ಇಲ್ಲ, ಈ ವ್ಯಾಂಪೈರ್ ಬಂದು ನನ್ನ ಫ್ರೆಂಡ್ ಆದ, ಅವ್ನ ನೆನಪಿಗೆ ನಾನು ಇಟ್ಕೊತೀನಿ ಅಂತ ಆ ಡಾಲರ್ನ ಕೊಡದೆ ಆಟ ಮಾಡ್ತಾ ಇದ್ದಾಳೆ. ಇವಳು ಈ ಥರ ಮಾಡೋದು ನೋಡಿ ಮಾಸ್ಟರ್ಗೆ ಸಖತ್ ಸಿಟ್ಟು ಬರುತ್ತೆ. ಸೂ ಹತ್ರ ಏನು ಮಾತಾಡಿದೆ ಅಲ್ಲಿಂದ ಮೇಲೆ ಹತ್ತಿ ಹೋಗ್ತಾರೆ. ತುಂಬ ಕೋಪದಲ್ಲಿ ಸ್ವಲ್ಪ ಹೊತ್ತಿಗೆ ಅವರಿಂದ ಏನೂ ಮಾಡೋಕ್ಕಾಗಿಲ್ಲ, ವೀಕಾಗಿ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಲ್ಲೋಕ್ಕೂ ಆಗದೆ ಕೆಳಗಡೆ ಬೀಳೋಕ್ಕೆ ಹೋಗುವಾಗ ಕರೆಕ್ಟಾಗಿ ಸೂ ಬಂದು ಮಾಸ್ಟರ್ನ ಹಿಡ್ಕೋತಾಳೆ. ಮಾಸ್ಟರ್ ಈ ಥರ ಕಷ್ಟಪಡೋದನ್ನ ನೋಡಿ ತುಂಬ ಹೆದರ್ಕೋತಾಳೆ. ಸಾರಿ ಮಾಸ್ಟರ್, ನಾನೇ ನಿಮ್ಮನ್ನ ತುಂಬ ಕಷ್ಟಪಡಿಸ್ದೆ ಅಂತ ಹೇಳುವಾಗ ಇಲ್ಲ ಸೂ, ಇದು ನನಗಾದ
ಪನಿಷ್ಮೆಂಟು ಅಂತ ಇವರು ಬೇರೆ ಏನೋ ಹೇಳ್ತಾ ಇದ್ದಾರೆ. ಆದರೆ ನಾನು ನಿಮ್ಮ ಮಾತನ್ನ ಮೀರಬಾರ್ದಿತ್ತು ಮಾಸ್ಟರ್ ಅಂತ ಅವ್ರ ಶೋಲ್ಡರ್ ಮೇಲೆ ಹೊರ್ಕೊಂಡು ಅಳ್ತಾ ಇದ್ದಾಳೆ. ಸೊ ಹೀಗೆ ಅಳೋದ್ರಿಂದ ಮಾಸ್ಟರ್ಗೂ ತುಂಬ ಕಷ್ಟ ಆಗ್ತಾಯಿದೆ. ಸ್ವಲ್ಪ ಟೈಮ್ಗೆ ಇಬ್ಬರು ಸಮಾಧಾನ ಆಗ್ತಾರೆ. ಅದೇ ಟೈಮ್ಗೆ ಪಾಸ್ಟಲ್ಲಿ ಚಂಗ್ ಅನ್ನೋ ಕಾಲ ತೋರಿಸ್ತಾರೆ. ಇದು ಕಿಮ್ ಕಾಲದ ನಂತರ ಬಂದಿರೋದು, ಅಂದರೆ 1000 ವರ್ಷಕ್ಕೂ ಮುಂಚಿನ ಕಾಲ. ಅಲ್ಲಿ ಈ ಸೂ ಅರಮನೆಯಲ್ಲಿ ರಾಣಿಯಾಗಿದ್ದಾಳೆ. ಮಾಸ್ಟರ್ ಹೆಂಗೆ ಎಲ್ಲ ಕಾಲದಲ್ಲೂ ಯಾವುದಾದ್ರೂ ಅವತಾರದಲ್ಲಿ ಇದ್ರೋ ಅದೇ ಥರನೇ ಸೂನ ಅವತಾರ ಇದು. ಸೂನ ಪಾಸ್ಟಲ್ಲಿ ಚಂಗ್ ಕಾಲದಲ್ಲಿ ಒಂದು ರಾಣಿಯಾಗಿ ಇರ್ತಾಳೆ. ಇವಳು 2000 ವರ್ಷದಿಂದ ಹುಡುಕ್ತಾ ಇದ್ದ ಲಾನ್ ಈಗ ಈ ರಾಣಿನ ನೋಡಿದೆ ಇದು ಸೂನೆ ಅಂದ್ಕೊಂಡು ಹಾಗೆ ಅರಮನೆಗೆ ನುಗ್ಗಿ ಅವನನ್ನು ಎತ್ಕೊಂಡು ಬರ್ತಾನೆ. ಆದರೆ ಆ ರಾಣಿಗೆ ಇವನು ಯಾರು ಅಂತಲೂ ಗೊತ್ತಿಲ್ಲ. ಯಾರಪ್ಪ ನೀನು, ಏನಕ್ಕೆ ನಾನು ಕರ್ಕೊಂಡು ಬಂದಿದ್ದೀಯಾ ಅಂತ ಕೇಳುವಾಗ, ಮತ್ತೆ ನಿನ್ನ ನಾಟಕನ ಸ್ಟಾರ್ಟ್ ಮಾಡಿದ್ಯಾ, ಈ ಟೈಮ್ ನಿನ್ನ ತಪ್ಪಿಸ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅಂತ ಅಂದು ರಾಣಿನ ಒಂದು ಪೆಟ್ಟಿಗೆಯಲ್ಲಿ ಬಂಧಿಸ್ತಾನೆ. ಅದೇ ಟೈಮ್ಗೆ ಇಲ್ಲಿ ಪ್ರೆಸೆಂಟ್ಗೆ ಮಾಸ್ಟರ್ನ ನೋಡೋಕ್ಕೆ ಮತ್ತೆ ಹೊಸ ಕ್ಲೈಂಟ್ ಬರ್ತಾನೆ. ಮಾಮೂಲಿ ಅಂತೆ ಕೂರಿಸಿ ಏನು ಪ್ರಾಬ್ಲಮ್ ಅಂತೆಲ್ಲ ಕೇಳುವಾಗ ಅವ್ನು ಏನು ಹೇಳ್ತಾನೆ ಅಂದರೆ, ನನಗೆ ಬಂದು ರೀಸೆಂಟಾಗಿ ಒಂದು ಪವರ್ ಬಂದಿದೆ. ಕೆಲವೊಬ್ಬರು ಹಣೆಯಲ್ಲಿ ರೆಡ್ ಸ್ಪೈಡರ್ ಲಿಲ್ಲಿ ಅಂದರೆ ಒಂದು ಹೂ ನೇಮ್ ಅದು, ಆ ಸಿಂಬಲ್ ಕಾಣ್ತಾ ಇದೆ. ಆ ಥರ ಸಿಂಬಲ್ ಯಾರಿಗೆಲ್ಲ ಕಾಣ್ತಾ ಇದೆಯೋ ಅವರೆಲ್ಲ ಸಾಯ್ತಾ ಇದ್ದಾರೆ. ನಾನು ಆ ಸಿಂಬಲ್ನ ನೋಡಿದವ್ರನ್ನ ಕಾಪಾಡೋಕ್ಕೆ ಏನಾದರೂ ಮಾಡಿದ್ರೆ ಅವ್ರು ಇನ್ನೂ ಬೇಗ ಸಾಯ್ತಾ ಇದ್ದಾರೆ. ನನ್ನ ಲೈಫೇ ಇದರಲ್ಲಿ ನರಕ ಆಗ್ತಾಯಿದೆ. ಪ್ಲೀಸ್ ಇದನ್ನ ಹೆಂಗಾದರೂ ಚೇಂಜ್ ಮಾಡಿ ಅಂತ ಕೇಳುವಾಗ ಮಾಸ್ಟರ್ ಬಂದು ಯಾವಾಗಿನಂತೆ ಅವ್ರ ತಲೆ ಮೇಲೆ ಕೈ ಇಟ್ಟು ಪಾಸ್ಟಲ್ಲಿ ಏನು ನಡೀತು ಅಂತ ಸ್ಕ್ಯಾನ್ ಮಾಡಿ ನೋಡ್ತಾ ಇದ್ದಾರೆ. ಇವಾಗ ಮಾಸ್ಟರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವನು ಚಂಗ್ ಕಾಲದಲ್ಲಿ ಬದುಕಿದ, ಆಗ ಇವನ ನೇಮ್ ಲಿಯೋ ಅಂತಾನೆ ಹೇಳ್ತಾರೆ. ಆ ಕಾಲದಲ್ಲಿ ಬದುಕುವಾಗ ರೆಡ್ ಸ್ಪೈಡರ್ ಲಿಲ್ಲಿ ಯಾವುದೋ ಅಂಡರ್ಗ್ರೌಂಡಲ್ಲಿ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಹೇಳಬೇಕಂದ್ರೆ ಆ ಹೂ ಕೆಟ್ಟ ಶಕ್ತಿ ಅಂತಾರೆ. ಅದ್ರ ಜೊತೆಗೆ ಈ ಒಂದು ಬ್ಯಾಡ್ ಲಕ್ ಮತ್ತು ತುಂಬ ಈವಿಲ್ ಸ್ಪಿರಿಟ್ ಇರೋ ಒಂದು ಹೂ. ಆ ಹೂವಿಂದ ಇವರಿಗೆ ಚಂಗ್ ಕಾಲದಲ್ಲಿ ಬದುಕುವಾಗ ಪವರ್ ಸಿಕ್ಕಿದೆ. ಈಗ ಇದು ಟ್ರಿಗರ್ ಆಗಿ ಮತ್ತೆ ಕೆಟ್ಟ ಶಕ್ತಿ ನಿಮಗೆ ಸಿಕ್ಕಿದೆ. ಚೇಂಜ್ ಮಾಡಿಲ್ಲ ಅಂದರೆ ಈ ಜನ್ಮ ಅಲ್ಲ, ಎಲ್ಲ ಜನ್ಮದಲ್ಲೂ ಈ ಶಾಪ ನಿಮಗೆ ಬಿಡದೆ ಬರುತ್ತೆ ಅಂತ ಮಾಸ್ಟರ್ ಹೇಳ್ತಾ ಇದ್ದಾರೆ. ಇದನ್ನ ಕೇಳಿದೆ ಆ ಕ್ಲೈಂಟ್ ತುಂಬ ಹೆದರ್ಕೊಂಡು, ಇಲ್ಲ ಮಾಸ್ಟರ್ ಹೆಂಗಾದರೂ ನನ್ನ ಪಾಸ್ಟ್ನ ಚೇಂಜ್ ಮಾಡಿ ನನ್ನ ಕಾಪಾಡಿ ಅಂತ ಕೇಳುವಾಗ ಸರಿ ಅಂತ ಹೇಳಿ ಮಾಸ್ಟರ್ ಬಂದು ಆ ರೆಡ್ ಲಿಲ್ಲಿ ಫ್ಲವರ್ನ ಕ್ಲೈಂಟ್ ಪಾಸ್ಟಿಂದ ತಗೊಬರೋಕ್ಕೆ ಈ ಟೈಮ್ ಸೂನ ಕಳಿಸ್ದೆ ಅವ್ರ ಅಸಿಸ್ಟೆಂಟ್ನ ಕಳಿಸ್ತಾರೆ. ಅವನು ಹೋಗುವಾಗ ಅವನ ಕೈಯಲ್ಲಿ ಒಂದು ಪವರ್ಫುಲ್ ಆದ ಮ್ಯಾಜಿಕ್ ವೆಪನ್ನ ಕೊಡ್ತಾರೆ ಸೇಫ್ಟಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಇವನು ಗೆಲುವಿಂದ ವಾಪಸ್ ಬರ್ತೀನಿ ಮಾಸ್ಟರ್ ಅಂತ ಹೇಳಿ ಹೋದವನು ಚಂಗ್ ಕಾಲದಲ್ಲಿ ಬದುಕಿರೋ ಅಂದರೆ ಹೀಗೆ ಬಂದು ಹೋಗಿರೋ ಕ್ಲೈಂಟ್ನ ಪಾಸ್ಟಿಂದ ಆ ರೆಡ್ ಲಿಲಿ ಪವರ್ನ ಇಸ್ಕೊಳ್ಳೋಕ್ಕೆ ಎಷ್ಟೊಂದು ಹೋರಾಡ್ತಾ ಇದ್ದಾನೆ. ಆದರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವನು ಅಂದ್ಕೊಂಡೋದ್ಕಿಂತ ಈ ಲಿಯೋ ತುಂಬ ಪವರ್ಫುಲ್ ಆಗಿದ್ದಾನೆ. ಇವನು ಮುಂದೆ ಈ ಅಸಿಸ್ಟೆಂಟ್ನ ಮ್ಯಾಜಿಕ್ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಲಾಸ್ಟಲ್ಲಿ ಬೇರೆ ದಾರಿನೇ ಇಲ್ಲದೆ ಮಾಸ್ಟರ್ ಕೊಟ್ಟು ಕಳಿಸಿದ ಆ ಎಮರ್ಜೆನ್ಸಿ ಪವರ್ನ ಯೂಸ್ ಮಾಡಿ ಎಸ್ಕೇಪ್ ಆಗ್ತಾನೆ. ಇವನ ಜೊತೆ ಮಾಡಿದ ಜಗಳದಿಂದ ಅಸಿಸ್ಟೆಂಟ್ನ ಸೋಲ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಆ ಸೋಲ್ನ ಹಿಡ್ಕೊಂಡೆ ಮಾಸ್ಟರಿಂದ ಟ್ರ್ಯಾಕ್ ಮಾಡೋಕ್ಕಾಗೋದು. ಇವನು ಎಲ್ಲಿದ್ದಾನೆ ಅಂತ ಇವಾಗ ಮಾಸ್ಟರ್ ಅವ್ರ ಮ್ಯಾಜಿಕ್ ಪವರಿಂದ ಅಸಿಸ್ಟೆಂಟ್ನ ಟ್ರೇಸ್ ಮಾಡಿ ನೋಡ್ತಾರೆ. ಆದರೆ ಅವರಿಂದ ಏನೂ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ. ಏನೋ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಮಾಸ್ಟರ್ ಬಂದು ಬೇರೆ ದಾರಿ ಇಲ್ಲದೆ ಮತ್ತೆ ಸೂನ ಕರೆದು ಆ ಚಂಗ್ ಕಾಲಕ್ಕೆ ಹೋಗೋದಕ್ಕೆ ರೆಡಿ ಆಗು ಅಂತ ಇದ್ದಾರೆ. ಅದಲ್ಲದೆ ಇವಾಗ ಹೋಗಿರೋ ಅಸಿಸ್ಟೆಂಟ್ ಅವ್ನ ಪಾಸ್ ಸೆಲ್ಫ್ ಅಂದರೆ ಅಸಿಸ್ಟೆಂಟ್ನ ಅವತಾರನೇ ಆ ಕಾಲದಲ್ಲಿ ಬದುಕ್ತಾ ಇದೆ. ಅವನನ್ನ ಮೀಟ್ ಮಾಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಏನನ್ನೂ ಚೇಂಜ್ ಮಾಡೋಕ್ಕಾಗಲ್ಲ, ಆಗದೆ ಹೋಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಸೊ ನೀವು ಚಿಂತೆ ಪಡಬೇಡಿ ಮಾಸ್ಟರ್, ನಾನು ಹೋಗಿ ಹೆಂಗಾದರೂ ಅಸಿಸ್ಟೆಂಟ್ನ ಕಾಪಾಡಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಾಲಕ್ಕೆ ಎಂಟ್ರಿ ನೋಡಿದ್ರೆ ಫಸ್ಟ್ಗಿಂತ ಮೋಸವಾಗಿದೆ. ಬೆಳಗ್ಗೆನೇ ಯಾವುದೋ ಕಂಬಕ್ಕೆ ಸಿಗಾಕೊಂಡು ಕೆಳಗೆ ಬೀಳ್ತಾಳೆ. ಅವಳು ಬಿದ್ದಿರೋ ಜಾಗ ಯಾವುದು ಅಂದರೆ ಮಾರ್ಕೆಟ್ ಆಗಿರೋದ್ರಿಂದ ತುಂಬ ಜನ ಅಲ್ಲಿದ್ದಾರೆ. ದಿಢೀರಂತ ನೋಡಿದ್ರೆ ಅಲ್ಲಿರೋ ಗರ್ಲ್ಸ್ ಎಲ್ಲ ಸೂನ ತಳ್ಳಿ ಎಲ್ಲಿಗೋ ಓಡ್ತಾ ಇದ್ದಾರೆ. ಯಾಕೆ ಹಿಂಗೆ ಓಡ್ತಾ ಇದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಮಾಸ್ಟರ್ ಥರ ಒಬ್ಬರು ನೋಡ್ಕೊಂಡು ಬರ್ತಾ ಇದ್ದಾರೆ. ಈ ಟೈಮ್ಗೆ ಸೂಗೆ ಏನೂ ಡೌಟ್ ಬಂದಿಲ್ಲ, ಖಂಡಿತ ಇವರು ಮಾಸ್ಟರ್ ಆಗಿರಲ್ಲ ಅಂತ ಫಸ್ಟೇ ತಿಳ್ಕೊತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ನೀವು ಸಪೋರ್ಟ್ ಮಾಡಿದ್ರೇ ನಾನು ವೀಡಿಯೋಸ್ ಹಾಕೋಕ್ಕಾಗೋದು. ಪ್ಲೀಸ್ ಸಪೋರ್ಟ್ ಮಾಡಿ.